ಸಂಪಾದನೆ ಮಾಡಬೇಕು ಅಂತ ಅಣುಭಾಷ್ಯದಲ್ಲಿ ಮೊದಲನೇ ಅಧಿಕರಣದ ಸಂಗ್ರಹವನ್ನು ಮೊದಲು ಹೇಳಿ ಅನಂತರ ಉಪಾಸನೆಯ ವಿಷಯಗಳನ್ನ ಹೇಳಿದ್ರೆ ಸ್ವಲ್ಪ ಭ್ರಾಂತಿ ಬರೋಕೆ ಅವಕಾಶ ಇತ್ತು. ಏನಂತ ಭ್ರಾಂತಿ? ಜ್ಞಾನವನ್ನ ಸಂಪಾದನೆ ಮಾಡಲಿಕ್ಕೆ ಇಷ್ಟೇ ಜ್ಞಾನ ಸಂಪಾದನೆ ಮಾಡಬೇಕು, ಇಷ್ಟು ಮಾಡಬಾರದು ಅಂತ ಅನ್ನೋ ನಿರ್ಬಂಧ ಇಲ್ಲ. ಅದರಂತೆ ಸರ್ವರು ಯಥಾಶಕ್ತಿ ಜ್ಞಾನವನ್ನು ಸಂಪಾದನೆ ಮಾಡಲೇಬೇಕು ಅಂತ ಹೇಳಿ ಉಪಾಸನಾ ವಿಷಯ ಪ್ರಾರಂಭ ಮಾಡಿದ್ರೆ ಉಪಾಸನೆಯನ್ನು ಕೂಡ ಹಾಗೇನೆ ಎಲ್ಲರೂ ಕೂಡ ಯಥಾಶಕ್ತಿ ಎಷ್ಟಾಗತ್ತೋ ಅಷ್ಟು ಉಪಾಸನೆಗಳನ್ನು ಮಾಡಬೇಕು, ಇಷ್ಟು ಮಾಡಬೇಕು ಇಷ್ಟು ಮಾಡಬಾರದು ಅಂತ ನಿರ್ಬಂಧ ಇಲ್ಲ. ಜ್ಞಾನವನ್ನ ವೇದಗಳಿಂದ ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡಲಿಕ್ಕೆ ಹೇಗೆ ನಿರ್ಬಂಧವಿಲ್ಲವೋ ಉಪಾಸನಾ ವಿಷಯದಲ್ಲಿ ಆ ರೀತಿ ನಿರ್ಬಂಧ ಇಲ್ಲ ಎಂಬ ರೀತಿಯಾಗಿ ಭ್ರಾಂತಿ ಬರ್ತಾ ಇತ್ತು. ಆ ರೀತಿ ಭ್ರಾಂತಿ ಇಲ್ಲ. ಮೊದಲು ಉಪಾಸನೆಯ ವಿಷಯವನ್ನು ಮೊದಲು ಹೇಳಿ ಉಪಾಸನೆಯಲ್ಲಿ ಒಂದು ವ್ಯವಸ್ಥೆ ಇದೆ. ಮನುಷ್ಯರು, ದೇವತೆಗಳು, ಚತುರ್ಮುಖ ಬ್ರಹ್ಮದೇವರು ಇವರೆಲ್ಲ ತಾರತಮ್ಯವಿದೆ ಅನ್ನೋ ವಿಷಯವನ್ನು ಮೊದಲೇ ಹೇಳಿ, ಆದರೆ ಜ್ಞಾನ ವಿಷಯದಲ್ಲಿ ಇಂತಹ ವ್ಯವಸ್ಥೆ ಇಲ್ಲ. ಎಲ್ಲರೂ ಕೂಡ ತಮ್ಮ ಯಥಾಶಕ್ತಿ ವೇದ ಸರ್ವ ವೇದಾಧ್ಯಯನ ಮಾಡಬೇಕು. ಶ್ರವಣ ಮನನಗಳನ್ನು ಮಾಡಬೇಕು. ಶ್ರವಣ ಅಂತಾರೆ ಬರೀ ಅಕ್ಷರವನ್ನು ಮಾತ್ರ, ವೇದ ಮಂತ್ರಗಳನ್ನ ಅರ್ಥಜ್ಞಾನವಿಲ್ಲದೆ ವೇದ ಮಂತ್ರಗಳನ್ನ ಪಠನ ಅದು ವೇದಾಧ್ಯಯನ ಅಲ್ಲ. ವೇದಾಧ್ಯಯನ ಅಂತಂದ್ರೆ ಅಕ್ಷರ ಗ್ರಹಣ, ಸ್ವರಬದ್ಧವಾಗಿ ವೇದ ಮಂತ್ರಗಳನ್ನ ಪಠನ ಮಾಡತಕ್ಕಂಥ ಒಂದು ಅಭ್ಯಾಸ ಮಾಡಬೇಕು. ಅಷ್ಟೇ ಅಲ್ಲ, ಗುರುಮುಖದಿಂದ ಅದರ ಅರ್ಥಜ್ಞಾನವನ್ನು ಸಂಪಾದನೆ ಮಾಡಬೇಕು. ಹಾಗೆ ತಿಳಿದ ವಿಷಯವನ್ನು ಮನನ ಮಾಡಬೇಕು. ಹೀಗೆ ಶ್ರವಣ ಮನನಗಳನ್ನು ಮಾಡಿದಾಗ ಭಗವತ್ ಸ್ವರೂಪದ ಜ್ಞಾನ ಬರ್ತಾ ಇದೆ. ಜ್ಞಾನ ಬಂದ ನಂತರದಲ್ಲಿ ಧ್ಯಾನಕ್ಕೆ ಅಧಿಕಾರ. ಆ ಧ್ಯಾನ ರೂಪವಾದ ಉಪಾಸನೆಯನ್ನ ಮಾಡೋದಕ್ಕೆ ಮಾತ್ರ ಅಲ್ಲಿ ವ್ಯವಸ್ಥೆ ಇದೆ. ಯಾರು ಎಷ್ಟು ಮಾಡಬೇಕು ಅಂತ ವ್ಯವಸ್ಥೆ ಇದೆ. ಅದನ್ನ ಆ ಕ್ರಮದಲ್ಲಿ ಬ್ರಹ್ಮಸೂತ್ರದಲ್ಲಿ ಸೂತ್ರಕಾರರು ತಿಳಿಸಿದ್ದಾರೆ. ಈ ವಿಷಯವನ್ನು ನಾವು ತಿಳಿಬೇಕು. ಆದರೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಯಾವ ರೀತಿಯ ನಿರ್ಬಂಧ ಇಲ್ಲವೋ ಎಲ್ಲ ಅಧಿಕಾರಿಗಳು ಕೂಡ ಸಮಸ್ತ ವೇದಗಳನ್ನು ಅಧ್ಯಯನ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಹಾಗೆ ಉಪಾಸನೆಯನ್ನು ಕೂಡ ಅದೇ ರೀತಿ ಮಾಡಬೇಕು ಅಂತ ಭ್ರಾಂತಿ ಬರಬಾರದು ಅನ್ನೋದಕ್ಕೋಸ್ಕರವಾಗಿ ಅಣುಭಾಷ್ಯದಲ್ಲಿ ಮೊದಲು ಉಪಾಸನೆ ಮಾಡಲಿಕ್ಕೆ ಯಾರಿಗೆ ಎಷ್ಟು ಅಧಿಕಾರ ಅಂತ ಅನ್ನೋದನ್ನ ನಿರೂಪಣೆ ಮಾಡಿ, ಅನಂತರದಲ್ಲಿ ಇಂತಹ ಉಪಾಸನೆ ಮಾಡಬೇಕಾದ್ರೆ ಜ್ಞಾನದ ಅವಶ್ಯಕತೆ ಇದೆ. ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಬೇಕು ಎಂಬ ವಿಷಯವನ್ನ ಮೊದಲನೇ ಅಧಿಕರಣದಲ್ಲಿ ಹೇಳಿದ್ದನ್ನ ಸಂಗ್ರಹ ಮಾಡಿದ್ದಾರೆ ಆಚಾರ್ಯರು. ಅನಂತರದಲ್ಲಿ ಉಪಾಸನೆ ವಿಷಯವನ್ನ ನಿರೂಪಣೆ ಮಾಡಿದ ಮೇಲೆ ಸರ್ವೈರಪಿ ಯಥಾಬಲಂ ವಿಷ್ಣು ಜ್ಞೇಯ ಎಂಬ ವಿಷಯವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ ಸಂಗ್ರಹ ಮಾಡಿಕೊಡ್ತಾರೆ. ಹೀಗಾಗಿ ಈಗ ಈ ಸಂದರ್ಭದಲ್ಲಿ ಉಪಾಸನಾ ವಿಷಯ ಮುಗಿದ ಮೇಲೆ ಅಣುಭಾಷ್ಯದಲ್ಲಿ ಮೊದಲನೇ ಅಧಿಕರಣದ ಪ್ರಮೇಯ ಸಂಗ್ರಹ ಮಾಡಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಶ್ರೀಕೃಷ್ಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಗುರುಗಳಿಗೆ ನಮಸ್ಕಾರ. ಗೊತ್ತಾಯ್ತು ಸ್ವಾಮಿ. ಪೂರಿ